ಕೆಲವು ಸಂದರ್ಭದಲ್ಲಿ ಕೇಳಿದ್ದೆಲ್ಲನೂ ಕೊಡೋಕ್ಕಾಗಲ್ಲ, ಆಗ ಸ್ವಲ್ಪ ಬೇಜಾರಾಯ್ತದೆ. ಆದರೂ ಕೂಡ ಪಕ್ಷದಲ್ಲಿ ಶಿಸ್ತಿನಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಇರಬೇಕು. ಅಂಥವ್ರನ್ನ ಈಗಾಗಲೇ ಕುಮಾರಣ್ಣರವರು, ದೇವೇಗೌಡರು ಸಾಹೇಬರು ಯೋಚನೆಯನ್ನು ಮಾಡಿದ್ದಾರೆ. ಇದ್ರ ಮೇಲೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ, ಈಗ ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ದಾರೆ, ನಾವು ಇಲ್ಲ ಅಂದ್ಕೊಂಡಿದ್ದೀವಿ. ದೇವೇಗೌಡರು ಸಾಹೇಬರು ಏನು ಹೇಳಿದ್ದಾರೆ, 25 ಜನ ನಮ್ಮ ರಾಜ್ಯದ ಸ್ಪೋಕ್ಸ್ ಪರ್ಸನ್, ನಮ್ಮ ರವಿಚಂದ್ರೇಗೌಡರು ಹೋಗಿದ್ರು, ಜೊತೆಲಿ ಹೋಗಿದ್ರು. ಆಗ ಒಬ್ಬ ಸ್ನೇಹಿತರು ಅಲ್ಲಿ ಹೇಳಿದ್ರು. ಆಗ ದೇವೇಗೌಡರು ಸಾಹೇಬ್ರು ಏನು ಹೇಳಿದ್ದಾರೆ ಅಂತ, ನಾನು ಡೆಲ್ಲಿಲೇ ಇದ್ನಲ್ಲ ಅವತ್ತು, ಅದರಿಂದ ನಮಗೆ ಮಾತ್ರ ಗೊತ್ತಿದೆ. ನಾವು ಅವರನ್ನು ಗೌರವಿಸ್ತೀವಿ, ಆದರೆ ಅವರ ಪಕ್ಷದಲ್ಲಿ ಕ್ಯಾರ್ನರ್ದಲ್ಲಿ ಬರೋದು, ನಾವೇ ಬೆಳೆಸ್ತಂಥವ್ರನ್ನ ನಮ್ಮ ವಿರುದ್ಧ ಎತ್ಕಟ್ಟೋದು, ಅಲ್ಲಿ 23ರಲ್ಲಿ ಅವ್ರ ಕೈಲಿ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿಸೋದು, ಇನ್ಯಾವುದೋ DCC ಬ್ಯಾಂಕಲ್ಲಿ ಬರೋದು, ಮಹಾಮಂಡಲದಕ್ಕೋಸ್ಕರ ಯೂನಿಯನ್ನಲ್ಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತಗೊಳ್ಳೋದು, ಕಾರ್ಪೊರೇಷನ್ಲಿ ಒಂಥರ ತೀರ್ಮಾನ ತಗೊಳ್ಳೋದು, ಇದ್ಯಾವುದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಪಕ್ಷ ತಾಯಿ ಥರ ಆ ಕೆಲಸ ಮಾಡ್ತಾರೆ. ಸಾಹೇಬರು ಏನು ಹೇಳಿದ್ದಾರೆ, ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿದೆ, ಇನ್ನು 2 ವರ್ಷ ಇದೆಯಲ್ಲ ಅಲ್ವಾ, ಇದ್ರ ಮೇಲೂ ನಮ್ಮ ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ಅವರ ನಿಷ್ಠೆ, ಪ್ರಾಮಾಣಿಕತೆ, ಅವರ ಅನುಭವ ಎಲ್ಲವನ್ನು ಒಪ್ಪಿ ಮತ್ತೆ ಮುಂದುವರಿಸಿದ್ರೆ ಏನು ನಮ್ಮದೇನು ಅಭ್ಯಂತರ ಇಲ್ಲ.